ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾಗಿರುವಂಥ ಒಂದು ಖೀರ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಏನು ಆ್ಯಪಲ್ ಪಾಯಸ ಅಂತನಾದರೂ ಸಹ ಹೇಳ್ಬೋದು. ಯೂಶಲಿ ಇದು ನಾರ್ತ್ ಇಂಡಿಯಾದಲ್ಲಿ ಫೇಮಸ್ ಆ್ಯಪಲ್ ಖೀರ್, ಸೇಬ್ಕಿ ಖೀರ್ ಅಂತ ಹೇಳಿ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇದಕ್ಕೆ ಗಟ್ಟಿ ಹಾಲನ್ನೇ ಯೂಸ್ ಮಾಡಬೇಕು. ಸೊ ಹಾಗಾಗಿ ಪ್ಯಾಕೆಟನ್ನು ಓಪನ್ ಮಾಡಿ ಹಾಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪನೂ ನಾನು ನೀರನ್ನು ಸೇರಿಸ್ತಾ ಇಲ್ಲ. 1.5 ಲೀಟರ್ ಆಗುವಷ್ಟು ನಾನು ಹಾಲನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ ನಾನು. ಇವಾಗ ಹಾಲನ್ನು ಕಾಯ್ಲಿಕ್ಕೆ ಇಡಬೇಕು. ನಾವು 1.5 ಲೀಟರ್ ಏನು ಹಾಲು ಹಾಕಿದ್ದೀನಲ್ಲ, ಅದು ಇಲ್ಲ ಅಂದ್ರೂ 1 ಲೀಟರ್ ಅಥವಾ 1.25 ಲೀಟರ್ ಆಗುವಷ್ಟು ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ಈ ಕಡೆ ಆ್ಯಪಲ್ನ ತುರಿದು ರೆಡಿ ಮಾಡ್ಕೊಳ್ಳೋಣ. ಸೇಬಿನ ಖೀರ್ ಆಗಿರೋದ್ರಿಂದ ಸೇಬ್ ಮೇಯ್ನಾಗಿ ಇರಬೇಕು ಇದಕ್ಕೆ. ಸೊ ನಾನಿಲ್ಲಿ 4 ಆ್ಯಪಲ್ ತೊಗೊಂಡಿದ್ದೀನಿ. ಸೇಬನ್ನ ನೀಟಾಗಿ ಕಟ್ ಮಾಡಿ ಒಳಗಡೆ ಬೀಜನೆಲ್ಲ ತೆಗೆದಿಟ್ಕೋತಾ ಇದ್ದೀನಿ. ಇದನ್ನೇನು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ. ನಾವು ತುರಿಬೇಕಾದ್ರೆ ಕೆಲವೊಮ್ಮೆ ಸಿಪ್ಪೆ ಏನಾದರೂ ಬಲ್ತೋಗಿರೋ ಅಂಥ ಆ್ಯಪಲ್ ಇದ್ದರೆ ಅದು ತುರಿಬೇಕಾದ್ರೆ ಅದು ಸಿಪ್ಪೆ ತುರಿಯೋಕ್ಕೇ ಆಗಲ್ಲ. ಆವಾಗ ಅದೇ ಹೋಗುತ್ತೆ. ಸಿಪ್ಪೆ ಸಮೇತನೇ ಆ್ಯಪಲ್ನ ತುರ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಕಲರ್ ಸಹ ಖೀರ್ದು ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಕೆಲವೊಂದು ಆ್ಯಪಲ್ದು ನಾನು ಹಾಗೇ ಸಿಪ್ಪೆ ಸಮೇತನೇ ತುರಿತಾ ಇದ್ದೀನಿ. ಹಾಗೆ ಇನ್ನೊಂದು ಏನಾಗುತ್ತೆ ಅಂದರೆ, ಒಳಗಡೆದು ಆ್ಯಪಲ್ ತಿರುಳಿರುತ್ತಲ್ಲ, ಅದು ಮಾತ್ರ ನಾವು ತುರಿಲಿಕ್ಕಾಗುತ್ತೆ. ಸಿಪ್ಪೆ ಏನಾದರೂ ಬಲ್ತೋಗಂದು ಆಗಿದ್ರೆ ಅದು ಸಿಪ್ಪೆ ತುರಿಲಿಕ್ಕಾಗಲ್ಲ. ಆವಾಗ ನಾವು ಸಿಪ್ಪೆನ ಡಿಸ್ಕಾರ್ಡ್ ಮಾಡಬೇಕು. ಅದರ್ವೈಸ್ ನೀವೇನಾದರೂ ಸಿಪ್ಪೆನೇ ತೆಗೆದುಬಿಟ್ಟು ಬರೀ ಆ್ಯಪಲ್ನೇ ತುರಿದಿಟ್ಕೋಬೇಕು ಅಂತೆಲ್ಲ ಏನಿಲ್ಲ. ಇದನ್ನು ನಾನಿಲ್ಲಿ 1.5 ಲೀಟರ್ ತೊಗೊಂಡಿರೋ ಕಾರಣ 4 ಆ್ಯಪಲ್ನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ಹಾಗೆಯೇ ನೋಡಿ, ತುರಿಲಿಕ್ಕೆ ಆಗದೆ ಇರೋದನ್ನು ಮಾತ್ರ ನಾನು ಸಿಪ್ಪೆನ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ ಅಷ್ಟೇ. ಆ್ಯಪಲ್ನ ತುರಿದ ತಕ್ಷಣವೇ ಇದನ್ನು ಹುರಿಬೇಕು. ಆಮೇಲೆ ಆ್ಯಪಲ್ನ ಹಾಗೆ ಇಟ್ಬಿಟ್ರೆ ಕಪ್ಪಾಗಿಬಿಡುತ್ತೆ ಅಲ್ವಾ, ಹಾಗಾಗಿ. ಸೊ ಈ ಕಡೆ ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪ ಬೇಕಾಗುತ್ತೆ ಅಷ್ಟೇ. ಬೇರೆ ಎಲ್ಲೂ ತುಪ್ಪನ ಯೂಸ್ ಮಾಡೋ ಹಾಗಿಲ್ಲ ಇನ್ನು ಮಿಕ್ಕಿದ್ದಕ್ಕೆ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆಯೇ ಆ್ಯಪಲ್ನ ಏನು ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಏನು ಹಿಂಡಿ ಅದೆಲ್ಲ ಏನು ನೀರನ್ನೆಲ್ಲ ತೆಗೆದು ಎಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಆ್ಯಪಲ್ ತುರಿನ ಏನು ತುರ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಅಷ್ಟೇ. ಇದರಲ್ಲಿರೋ ಅಂಥ ನೀರಿನ ಅಂಶ ಪೂರ್ತಿ ಗಟ್ಟಿಯಾಗೋವರೆಗೆ ಇದನ್ನು ಚೆನ್ನಾಗಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ತುಪ್ಪದೊಟ್ಟಿಗೆ ಮಿಕ್ಸ್ ಮಾಡ್ಕೋತಿದ್ದ ಹಾಗೆ ಇದಕ್ಕೆ ಒಂದು 4 ಸ್ಪೂನ್ ಆಗೋಷ್ಟು ಸಕ್ಕರೆ ಸೇರಿಸಿದ್ದೀನಿ. ಸಣ್ಣ ಸ್ಪೂನಲ್ಲಿ 4 ಸ್ಪೂನ್ ಸಕ್ಕರೆ ಸೇರಿಸಿದ್ದೀನಿ ಅಷ್ಟೇ. ಕೆಲವೊಮ್ಮೆ ಏನಾಗುತ್ತೆ, ಆ್ಯಪಲ್ ಸ್ವಲ್ಪ ಹುಳಿ ಅಂತ ಅನಿಸುತ್ತೆ. ಆವಾಗ ಸಕ್ಕರೆ ಹಾಕಿದ್ರೆ ಆ ಹುಳಿ ಅಂಶ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಬೇಕು. ಆ ಕಡೆ ಆ್ಯಪಲ್ದು ಅದು ಪೂರ್ತಿಯಾಗಿ ನೀರಿನ ಅಂಶ ಹೋಗೋವರೆಗೂ ಒಂದು 5 ರಿಂದ 10 ನಿಮಿಷ ಟೈಮ್ ತೊಗೊಳುತ್ತೆ. ಅದನ್ನು ಹುರಿತಾ ಇರಬೇಕು, ಇಲ್ಲಾಂದರೆ ತಳ ಸೀದೋದಂಗೆ ಆಗುತ್ತೆ. ಹಾಗೆ ಈ ಕಡೆ ಹಾಲು 1.5 ಲೀಟರ್ ಏನಿಟ್ಟಿದ್ನಲ್ಲ ಅದನ್ನು ಸಹ ಮಧ್ಯ ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ಇದನ್ನು ಸಹ ಹಾಲು ಕೆಳಗಡೆಯಿಂದ ತಳ ಸೀದೋದಂಗೆ ಆಗುತ್ತೆ. ಆ್ಯಪಲ್ ಬದಲಾಗಿ ಇದೇ ಥರ ಸೇಮ್ ಪ್ರೊಸೀಜರು ಬೇರೆ ಯಾವ ಫ್ರೂಟ್ ಯೂಸ್ ಮಾಡ್ಬೋದು ಅಂದರೆ ಪೈನಾಪಲಲ್ಲೂ ಸಹ ಚೆನ್ನಾಗಿ ಬರುತ್ತೆ. ಒಂದು ಸಲ ಮಾಡಿ ತೋರಿಸ್ತೀನಿ ಬೇಕಿದ್ದರೆ. ಸೊ ಇವೆರಡೂ ಈಗ ಲೋ ಫ್ಲೇಮ್ ಮಾಡಿ ನಾನು ಆ್ಯಪಲ್ನ ಹುರಿಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಈ ಕಡೆ ಹಾಲನ್ನು ಸಹ ಕುದಿಲಿಕ್ಕೆ ಇಟ್ಟಿದ್ದೀನಿ. ಹಾಲು ಕುದಿಲಿಕ್ಕೆ ಒಂದು 20 ರಿಂದ 25 ನಿಮಿಷನೇ ಟೈಮ್ ತೊಗೊಳುತ್ತೆ. ಯಾಕೆಂದರೆ ಹಾಲು ಸ್ವಲ್ಪ ಚೆನ್ನಾಗಿ ಕುದ್ದು ಗಟ್ಟಿ ಆಗಬೇಕಲ್ವ, ಹಾಗಾಗಿ. ಅಷ್ಟರಲ್ಲಿ ಈ ಕಡೆ ಏಲಕ್ಕಿನೂ ಸಹ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಏಲಕ್ಕಿನ ನಾನು ಯಾವಾಗಲೂ ಫ್ರೆಶ್ ಆಗೇ ಕುಟ್ಟಿ ಪುಡಿ ಮಾಡ್ಕೋತೀನಿ. ಸಕ್ಕರೆ ಒಟ್ಟಿಗೆ ಮಿಕ್ಸ್ ಮಾಡಿ ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ, ಆದರೂ ಫ್ಲೇವರ್ ಹೋಗಿಬಿಡುತ್ತೆ ಆ ರೀತಿ ಇಟ್ಕೊಂಡ್ರೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಒಂದು 2 ನಿಮಿಷ ಟೈಮ್ ಇದ್ದರೆ ಸಾಕು, ಏಲಕ್ಕಿನೆಲ್ಲ ಏನು ಕುಟ್ಟಿ ಪುಡಿ ಮಾಡ್ಕೊಬಿಡ್ಬೋದು. ನೋಡಿ, ಒಂದು 5 ರಿಂದ 7 ನಿಮಿಷದ ಒಳಗಡೆ ಆ್ಯಪಲಲ್ಲಿರೋವಂಥ ನೀರಿನಂಶ ಎಲ್ಲ ಹೋಗಿ ನೀಟಾಗಿ ಅದು ಗಟ್ಟಿಯಾಗಿದೆ. ತುಂಬ ಗಟ್ಟಿನೂ ಬೇಡ. ನೋಡಿ, ಇಷ್ಟು ಅಲ್ಲಿ ನೀರಿನಂಶ ಸ್ವಲ್ಪ ನಮಗೆ ಹೋಗಿದೆ ಅನ್ನೋ ಅಷ್ಟು ಮಟ್ಟಿಗಾದ್ರೂ ಫ್ರೈ ಮಾಡಿ ಇದನ್ನು ಸ್ಟವ್ ಆಫ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ಈ ಕಡೆ ಹಾಲು ಸ್ವಲ್ಪ 1.25 ಲೀಟರ್ ಆಗೋಷ್ಟು ಕಡಿಮೆ ಸಹ ಆಗಿದೆ. ಇವಾಗ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಜಾಸ್ತಿ ಸಕ್ಕರೆ ಬೇಡ, ಆ್ಯಪಲ್ಲೂ ಸಹ ಸಿಹಿಯಾಗಿರುತ್ತೆ. ಆ್ಯಂಡ್ ಆ್ಯಪಲ್ನ ನಾವು ಹುರಿಬೇಕಾದ್ರೂ ಅದಕ್ಕೂ ಸಕ್ಕರೆ ಹಾಕಿರ್ತೀವಿ. ಈ ಕಡೆ ಹಾಲ್ಗೂ ನಾವು ತುಂಬ ಸಕ್ಕರೆ ಹಾಕ್ಬಿಟ್ರೆ ತುಂಬ ಸ್ವೀಟ್ ಆಗುತ್ತೆ ಎಲ್ಲನೂ ಸಹ ಮಿಕ್ಸ್ ಮಾಡಿದಾಗ. ಹಾಗಾಗಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಸಾಕು. ಸಕ್ಕರೆ ಕರ್ಗೋವರೆಗೂ ಮಾತ್ರ ಅದನ್ನು ಮಿಕ್ಸ್ ಮಾಡಿಟ್ಕೊಂಡು ಕೊನೆಯಲ್ಲಿ ಏಲಕ್ಕಿನ ಏನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ನೀವು ಬೇರೆ ಯಾವುದಾದ್ರೂ ಎಸೆನ್ಸ್ ಇಷ್ಟ ಆಗುತ್ತೆ, ಏಲಕ್ಕಿ ಇಷ್ಟ ಆಗದೆ ಇದ್ದವರು ಎಸೆನ್ಸ್ ಅಥವಾ ಕೇಸರಿ ದಳ ಬಿಸಿ ನೀರಿನಲ್ಲಿ ಹಾಕಿ ಅದನ್ನಾದರೂ ಸಹ ಹಾಕ್ಕೋಬೋದು.
ನೋಡಿ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಪೂರ್ತಿ ಅದು ತಣ್ಣಗಾಗಬೇಕು, ಹಾಲೂ ತಣ್ಣಗಾಗಬೇಕು. ಹಾಗೆಯೇ ಆ್ಯಪಲ್ನ ಏನು ತುರಿದು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ತಣ್ಣಗಾಗಬೇಕು. ಬಿಸಿ ಹಾಲಿಗೆ ಆ್ಯಪಲ್ ತುರಿನ ಏನಾದರೂ ಹಾಕ್ಲಿಕ್ಕೆ ಹೋದಾಗ ಹೇಳಿದ್ನಲ್ಲ ಆ್ಯಪಲಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಅಂತ, ಸೊ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪೂರ್ತಿ ತಣ್ಣಗಾಗೋವರೆಗೆ ಅಂದರೆ ಒಂದು 20 to 25 ಮಿನಿಟ್ಸ್ ಬಿಟ್ಬಿಡಿ. ಎರಡೂ ಸಹ ತಣ್ಣಗಾಗಿದೆ. ಇವಾಗ ಅಷ್ಟರಲ್ಲಿ ನಾನು ಬಾದಾಮಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಅದಕ್ಕೆ ಡೆಕೋರೇಟ್ ಮಾಡೋಕ್ಕೆ ಡ್ರೈ ಫ್ರೂಟ್ಸ್, ಬಾದಾಮಿ ಒಂದೇ ಇದಕ್ಕೆ ಸೆಟ್ ಆಗೋದು. ಗೋಡಂಬಿ, ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹುರಿದು ಹಾಕಬೇಕು ಅಂತೆಲ್ಲ ಏನೂ ಇಲ್ಲ ಇದಕ್ಕೆ. ಈ ಕಡೆ ಹಾಲು ಸಹ ಗಟ್ಟಿಯಾಗಿ ತಣ್ಣಗಾಗಿದೆ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು ಕನ್ಸಿಸ್ಟೆನ್ಸಿ. ಅದೇ ಹೇಳಿದ್ನಲ್ಲ 1.5 ಲೀಟರ್ ಹಾಲು ತೊಗೊಂಡಿದ್ರೆ 1/4 ಲೀಟರ್ ಆಗೋಷ್ಟು ನಾವು ಕುದಿಸ್ಕೋಬೇಕಾಗತ್ತೆ. ಇವಾಗ ತಣ್ಣಗಿರೋವಂಥ ಹಾಲಿಗೆ ಆ್ಯಪಲ್ನ ಹುರಿದು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಆ ಮಿಶ್ರಣನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಪೂರ್ತಿ ಹಾಲನ್ನ ಮೊದಲೇ ಗಟ್ಟಿ ಮಾಡ್ಕೊಬಿಟ್ರೆ ಆ್ಯಪಲ್ ಮಿಶ್ರಣ ಹಾಕಿದಾಗ ತುಂಬ ಒಳ್ಳೆ ಹಲ್ವಾ ರೀತಿ ಆಗುತ್ತೆ ನಮಗೆ. ಹಾಗಾಗಿ ಖೀರ್ ಕನ್ಸಿಸ್ಟೆನ್ಸಿಗೆ ಬರೋ ರೀತಿಯಲ್ಲಿ ನಾವು ಹಾಲನ್ನು ರೆಡಿ ಮಾಡಿ ಇಟ್ಕೋಬೇಕು. ಈ ಖೀರ್ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ ನೋಡಿ. ಒಂದು ಅರ್ಧ ಲೀಟರ್ ಹಾಲಿಗೆ ಒಂದೇ ಒಂದು ಆ್ಯಪಲ್ನ ಹಾಕಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಪ್ರಮಾಣದಲ್ಲಿ ಇದ್ರ ಫ್ಯಾನ್ ಆಗಿಬಿಡ್ತೀರ ನೀವು. ಪ್ರತಿ ವಾರ ಯಾವುದಾದ್ರೂ ಒಂದು ಫಂಕ್ಷನ್ ಇರ್ಬೋದು ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಇದನ್ನೇ ಮಾಡಿಕೊಂಡು ಕುಡಿಸ್ತೀರ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಇವತ್ತು ಊರಿಂದ ಪ್ರದೀಪ್ ಅವ್ರ ಅಮ್ಮ ಹಾಗೆ ನನ್ನ ಮೈದನ ಮಗು ಸಹ ಬಂದಿತ್ತು. ಸೊ ಹಾಗಾಗಿ ಇಬ್ರಿಗೂ ಆಗುತ್ತೆ, ಗೆಸ್ಟ್ ಎಲ್ಲ ಬಂದಿದ್ರಲ್ಲ ಅಂತ ಅಂದ್ಬಿಟ್ಟು ಈ ಖೀರನ್ನ ಮಾಡಿದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಒಂದು 2-3 ಅವರ್ಸ್ ಫ್ರಿಜ್ನಲ್ಲಿ ಇಟ್ಬಿಟ್ಟು ಸರ್ವ್ ಮಾಡಿ, ಸೇಮ್ ರಸ್ಮಲೈ ಥರ ಟೇಸ್ಟ್ ಬರುತ್ತೆ ಇದು.